ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಿಮ್ಗೆಲ್ಲ ತಿಳಿದಿರೋ ಹಾಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ವತಿಯಿಂದ ರಾಜ್ಯಾಧ್ಯಕ್ಷ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಒಂದು ಚುನಾವಣೆ ನಡೀತಿದೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಬಹಳ ಬಿರುಸು ಆರೋಗ್ಯ ಕ್ಷೇತ್ರಗಳಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲಿ ಹಲವಾರು ಸೇವೆಗಳನ್ನು ಸಹ ಮಾಡಿದ್ದೀರಾ. ಮುಂದಿನ ಯೋಜನೆಗಳೇ ಸರ್ ಜನರಿಗೆ ಏನ್ ಹೇಳಿ ತಿಳಿಸ್ತೀರಾ? ಓಂ ಶ್ರೀ ಗುರುಭ್ಯೋ ನಮಃ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ವತಿಯಿಂದ ರಾಜ್ಯ ಅಧ್ಯಕ್ಷೀಯ ಚುನಾವಣೆ ಇನ್ನೇನು ಕೆಲವೇ ದಿನಗಳಲ್ಲಿ ನೆರವೇರುತ್ತಿದೆ. ಈ ಒಂದು ಚುನಾವಣೆಯಲ್ಲಿ ಬಹಳ ಬಿರುಸು, ಬಹಳ ಪ್ರಚಾರದಿಂದ ಎಲ್ಲಾ ಕಡೆ ನಡೀತಾ ಇದೆ. ರಾಜ್ಯಾದ್ಯಂತ ಜಿಲ್ಲಾವಾರು ಕ್ಷೇತ್ರಗಳಲ್ಲೂ ಸಹ ಈ ಒಂದು ಚುನಾವಣೆ ಪ್ರಕ್ರಿಯೆ ನಡೆಯುತ್ತಿದೆ. ಬೆಂಗಳೂರು ದಕ್ಷಿಣ ಕ್ಷೇತ್ರಗಳಲ್ಲಿ ಈ ಒಂದು ಚುನಾವಣೆ ಬಹಳ ಸೊಗಸಾಗಿ, ಒಂಥರ ಅತ್ಯದ್ಭುತವಾಗಿ ನಡೀತಿದೆ. ಈ ಒಂದು ದಕ್ಷಿಣ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ನಮ್ಮ ಆರ್ ರವಿಕುಮಾರ್ ಅವರು ಸ್ಪರ್ಧಿಸುತ್ತಿದ್ದಾರೆ. ಇತ್ತೀಚೆಗೆ ತಾನೇ ಅವರು ಉಮೇದುವಾರಿಕೆ ನಾಮಪತ್ರ ಸಲ್ಲಿಸಿದ್ದಾರೆ. ಈ ಒಂದು ಚುನಾವಣೆ ಪ್ರಕ್ರಿಯೆ ಹಾಗೆ ನಡೆಯುತ್ತಿದೆ ಹಾಗೂ ಈ ಒಂದು ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ಆರ್ ರವಿಕುಮಾರ್ ಅವರು ತಮ್ಮ ಅನಿಸಿಕೆ ಹಂಚ್ಕೊಳ್ತಾ ಇದ್ದಾರೆ ಜನಧ್ವನಿ ವಾಹಿನಿ ಜೊತೆಗೆ. ನಮ್ಮ ಜೊತೆ ಅಭ್ಯರ್ಥಿಯಾದ ಆರ್ ರವಿಕುಮಾರ್. ನಮಸ್ಕಾರ ಸರ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ, ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ 3 ವರ್ಷದ ಅವಧಿಯಲ್ಲಿ ನಾನು ಸಂಘಟನಾ ಕಾರ್ಯದರ್ಶಿಯಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಲ್ಲಿ ಅಶೋಕ್ ಹಾರ್ನಳ್ಳಿ ಅಧ್ಯಕ್ಷತೆಯ ನೇತೃತ್ವದಲ್ಲಿ ಹಾಗೂ ಅವರ ಮಾರ್ಗದರ್ಶನದಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿರೋದು ತಮ್ಗೆಲ್ಲರಿಗೂ ಗೊತ್ತೇ ಇದೆ. ಅದೇ ರೀತಿಯಾಗಿ ಈ ಸತಿ 2015 ಏಪ್ರಿಲ್ 13ರಂದು ನಮ್ಮ ಭಾನುಪ್ರಕಾಶ್ ಶರ್ಮಾ ರವರ ಅಧ್ಯಕ್ಷತೆ ಹಾಗೂ ಜಿಲ್ಲಾ ವಾರ್ನಲ್ಲಿ ಬೆಂಗಳೂರು ದಕ್ಷಿಣದಿಂದ ರವಿಕುಮಾರ್ ಆರ್ ಆದ ನಾನು ಸ್ಪರ್ಧೆಯನ್ನು ಮಾಡಿರ್ತಕ್ಕಂಥದ್ದು, ನಾಮಿನೇಟ್ ಮಾಡಿರ್ತಕ್ಕಂಥದ್ದು ತಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ ಆಗಿದೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ವತಿಯಿಂದ ಕೆಲವು ತಿಂಗಳುಗಳಷ್ಟೇ ಹಿಂದೆ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಅಶೋಕ್ ಹಾರ್ನಳ್ಳಿ ರವರ ಮುಂದಾಳತ್ವದಲ್ಲಿ ಸುಧಾಕರ್ ಬಾಬು ಪ್ರಧಾನ ಸಂಚಾಲಕರು ಅವರ ಜೊತೆಯಲ್ಲಿ ನಮ್ಮ ಸಂಘಟನಾ ಕಾರ್ಯದರ್ಶಿಯಾದಂತಹ ಆರ್ ರವಿಕುಮಾರ್ ಅವರು ಈ ಅಭಿಜಾತೆಯಲ್ಲಿ ಬಹಳ ಶ್ರಮ ವಹಿಸಿದ್ರು. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? 2024ರಲ್ಲಿ ಅಭಿಜಾತೆ ಎನ್ನುವಂತಹ ಒಂದು ಬೃಹತ್ ಮಹಿಳೆಯರಿಗಾಗಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಅದರಲ್ಲಿ ನನ್ನ ಪಾತ್ರ ಏನಪ್ಪಾ ಅಂತಂದ್ರೆ ಆದಾಯವನ್ನು ತರ್ತಕ್ಕಂಥ ಒಂದು ಪಾತ್ರ. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು, ನೀವು ಯಾವುದೇ ಆಗಲಿ ಅಂದ್ರೆ ನಮ್ಮ ಹಿಂದೂ ಸಂಸ್ಕೃತಿ ಬಹಳ ಅಚ್ಚುಕಟ್ಟಾಗಿ ಒಂದು ಪಾಲಿಸ್ಕೊಂಡ್ ಬರ್ತಾ ಇದ್ದೀರಾ. ಯಾವುದೇ ಮಹಿಳೆಯರಿಗಾಗ್ಲಿ, ಯಾವುದೇ ಹುಡುಗರಿಗಾಗ್ಲಿ, ನಿಮ್ಮ ಆಫೀಸಲ್ಲೇ ಸಹ ನೋಡಿದೀನಿ, ಎಲ್ಲರನ್ನು ಅಕ್ಕ ತಂಗಿ ಅಂತಾನೆ ಸಂಬೋಧಿಸ್ತೀರ. ಬಹಳ ಖುಷಿ ಆಗತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಅದಲ್ಲದೆ ಕೆಲವು ತಿಂಗಳ ಹಿಂದೆ ಅಭಿಜಾತೆ ಸಹ ಒಂದು ಕಾರ್ಯಕ್ರಮ ಮಾಡಿದ್ರಿ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? 2024ರಲ್ಲಿ ಅಭಿಜಾತೆ ಅನ್ನುವಂತಹ ಒಂದು ಬೃಹತ್ ವಿಪ್ರ ಮಹಿಳೆಯರ ಕಾರ್ಯಕ್ರಮ ನಮ್ಮ ಚಂದ್ರಶೇಖರ್ ಭಾರತಿ ಕಲ್ಯಾಣ ಮಂಟಪದಲ್ಲಿ ಆಗಿರತಕ್ಕಂಥದ್ದು. ಸರಿಸುಮಾರು 20,000ದಿಂದ 30,000 ಮಹಿಳೆಯರು ಕರ್ನಾಟಕದಾದ್ಯಂತ ಇಲ್ಲಿ ಬಂದು 2 ದಿನ ಒಂದು ಬೃಹತ್ ಕಾರ್ಯಕ್ರಮ ನೆರವೇರಿತು. ಅದರಲ್ಲೂ ಸಹ ನಮ್ಮ ಅಧ್ಯಕ್ಷರಾದ ಅಶೋಕ್ ಹಾರ್ನಳ್ಳಿ ಸರ್ ಅವರು ಹೇಳ್ತಾರೆ, ನೀನು ಹಣ ಸಂಗ್ರಹಣೆ ಮಾಡು, ಸ್ಟಾಲ್ಸನ್ನು ನೋಡ್ಕೊ ಅಂತ ಹೇಳ್ತಾರೆ. ಇಲ್ಲೂ ಸಹ 170ಕ್ಕೂ ಅಧಿಕ ಮಹಿಳಾ ಉದ್ಯಮಿಗಳನ್ನು ಒಗ್ಗೂಡಿಸಿ
ಅವರಿಗೆ ಒಂದು ಪ್ಲಾಟ್ಫಾರ್ಮ್ ಅನ್ನು ಕೊಟ್ಟು 10 ಲಕ್ಷಕ್ಕೂ ಅಧಿಕ ಹಣವನ್ನು ಸಂಗ್ರಹಣೆ ಮಾಡಿ ಅವರಿಗೂ ಸಹ ಒಂದು ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಆಯಿತು ಅಂತ ಹೇಳಿ ನನಗೆ ತಿಳಿದು ಬಂದಿದೆ. 170ಕ್ಕೂ ಅಧಿಕ ಮಹಿಳಾ ಎಂಟರ್ಪ್ರೆನ್ಯೂರ್ ಸ್ಟಾಲ್ಗಳಿರ್ತಕ್ಕಂಥದ್ದು, ಅವರಿಗೂ ಸಹ ಲಾಭದಾಯಕ ಆಯಿತು ಅಂತ ಹೇಳಿ ಎಲ್ಲರೂ ಹೇಳ್ತಿರ್ತಕ್ಕಂಥದ್ದು ನಮಗೆ ತುಂಬಾನೇ ಖುಷಿ ಇದೆ. ಅದರಲ್ಲೂ ಸಹ ನನ್ನ ಒಂದು ಮುಖ್ಯವಾದ ಪಾತ್ರ ವಹಿಸ್ಕೊಂಡಿದ್ದೇನೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ. ಸರ್, ಈ ಒಂದು ಚುನಾವಣೆಯಲ್ಲಿ ಪಾಲ್ಗೊಂಡಿದ್ದೀರಾ, ಅಂದ್ರೆ ನಾಮಪತ್ರ ಇತ್ತೀಚೆಗೆ ತಾನೇ ಸಲ್ಲಿಸಿದ್ರಿ. ನಿಮ್ಮನ್ನ ನಮ್ಮ ತ್ರಿಮತಸ್ಥರು ಯಾವ ಕಾರಣದಿಂದ ನಿಮ್ಮ ಒಂದು ಮತ ಚಲಾಯಿಸಬೇಕು ಹಾಗೂ ಜಯಶೀಲರನ್ನು ಮಾಡಬೇಕು ಅಂತ ಹೇಳ್ತೀರಾ? ಇದೇ 2021ರಲ್ಲಿ ಅಧ್ಯಕ್ಷರ ಚುನಾವಣೆಯಲ್ಲಿ ಭರ್ಜರಿಯಾಗಿ ನಮ್ಮ ಅಶೋಕ್ ಹಾರ್ನಳ್ಳಿ ಸಾರು ಅಧ್ಯಕ್ಷರಾಗಿ ಜನರ ಆಯ್ಕೆಯಿಂದ ಬಂದಿರತಕ್ಕಂಥದ್ದು ತಮಗೆ ಗೊತ್ತಿರೋ ವಿಷಯ. ಅದಾದ ಕೆಲವೇ ದಿನಗಳಲ್ಲಿ ನನ್ನನ್ನು ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ಸೇರಿಸಿದಾಗ ನನಗೊಂದು ಆಸೆ ಆಕಾಂಕ್ಷೆ ಇತ್ತು. ನಾನು ನಮ್ಮ ಬ್ರಾಹ್ಮಣ ಸಮುದಾಯಕ್ಕೆ ಏನಾದರೂ ಒಂದು ಕೊಡುಗೆಯನ್ನ ಕೊಡಬೇಕು, ಏನೋ ಒಂದು ಪ್ರಭಾವವನ್ನು ಬೀರಬೇಕು ಅಂತ ನಾನು ಮನಸ್ಸು ಮಾಡಿ, ಮೊದಲನೇದಾಗಿ ನಮ್ಮ ಅಧ್ಯಕ್ಷರ ಪ್ರೋತ್ಸಾಹದ ಮೇರೆಗೆ ನಾನು ಅಲ್ಲಿ ಒಂದು ಸುಸರ್ಜಿತವಾದ ಹೈಟೆಕ್ ಬೋರ್ಡ್ ರೂಮ್ ಅನ್ನು ನಿರ್ಮಾಣ ಮಾಡಿ ನಾನು ನಮ್ಮ ವಿಪ್ರರ ಹತ್ತಿರ ಸಹಿ ಹಂಚ್ಕೊಂಡಿದ್ದು ತಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ ಆಗಿದೆ. ನನ್ನ ಒಂದು ಕೆಲಸ ಕಾರ್ಯ ಬರೀ ಒಂದು ಬೋರ್ಡ್ ರೂಮ್ಗೆ ಸಲ್ಲದೆ ಅನೇಕ ಕಾರ್ಯಗಳನ್ನು ಮಾಡತಕ್ಕಂಥದ್ದು. ನಮ್ಮ ಉಪಾಧ್ಯಕ್ಷರಾದ ರಾಜೇಂದ್ರ ಪ್ರಸಾದ್ ಅವರ ಜೊತೆ ಸೇರಿ ನಾನು ವಿಧುರಾಶ್ವತ ನಡಿಗೆ ಸರಿಸುಮಾರು 15ರಿಂದ 20,000 ಜನ ಪಾಲ್ಗೊಂಡಿರ್ತಕ್ಕಂಥದ್ದು. ಅದರಲ್ಲಿ ನಾನು ಹಣ ಸಂಗ್ರಹಣೆ ಆಗಿರ್ಬೋದು, ಆಮೇಲೆ ನಾನು ಸ್ವಯಂ ಸೇವಕನಾಗಿ ಕೆಲಸವನ್ನು ಮಾಡಿ ಅದರಲ್ಲೂ ಸಹ ನನ್ನ ಒಂದು ಪಾತ್ರ ಅತಿ ದೊಡ್ಡದಾಗಿರ್ತಕ್ಕಂಥ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ರವಿಕುಮಾರ್ ಅವರು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅದಲ್ಲದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ವತಿಯಿಂದ ಆಯೋಜಿಸಿದ ವಿಪ್ರ ಸಮಾವೇಶ ಅಂದ್ರೆ ವಿಶ್ವಾಮಿತ್ರ ಸಮ್ಮೇಳನ ಇತ್ತೀಚೆಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಿತು. ಬಹಳ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಸಹಸ್ರಾರು ಜನರು ಪಾಲ್ಗೊಂಡಿದ್ದರು ರಾಜ್ಯಾದ್ಯಂತ. ಈ ಒಂದು ಕಾರ್ಯಕ್ರಮಕ್ಕೆ ಅವರು 10 ಜನರಲ್ಲಿ ಒಂದು ಪ್ರಾಯೋಜಕವನ್ನು ತೆಗೆದುಕೊಂಡಂತಹ ವ್ಯಕ್ತಿಗಳಲ್ಲಿ ಇವರು ಸಹ ಒಬ್ಬರು. ಇದಲ್ಲದೆ ಅವರು ಹಲವಾರು ಕಾರ್ಯಕ್ರಮಗಳನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ವತಿಯಿಂದ ಆಯೋಜಿಸಿದ್ದಾರೆ. ಅದೊಂದು ಪ್ರಮುಖ ಒಂದು ಯಾವ್ದು ಮಾಡಿದ್ದೀರಾ ಹೇಳಿ ಸರ್? ನಮ್ಮ ಅಧ್ಯಕ್ಷರಾದ ಅಶೋಕ್ ಹಾರ್ನಳ್ಳಿ ಅವರ ಪ್ರೋತ್ಸಾಹದ ಮೇರೆಗೆ ವಿಶ್ವಾಮಿತ್ರ 2025 ಒಂದು ಭರ್ಜರಿ ಯಶಸ್ವಿಯಾಗಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಷಯ ಆಗಿದೆ. ಯಾಕೆ ಅಂತಂದ್ರೆ 1 ಲಕ್ಷಕ್ಕೂ ಅಧಿಕ ಜನರು ಇದನ್ನ ಪಾಲ್ಗೊಂಡು 2 ದಿನಗಳ ಕಾಲ ಹಬ್ಬದ ರೀತಿಯಲ್ಲಿ ನಡೆದಿರ್ತಕ್ಕಂಥದ್ದು. ನನಗೆ ಒಂದು ಪಾತ್ರವನ್ನು ಕೊಡ್ತಾರೆ. ಏನಪ್ಪಾ ಅಂತಂದ್ರೆ ಎಲ್ಲ ಒಂದು ಇಂಡಸ್ಟ್ರಿಯಲಿಸ್ಟ್ ನ ಒಗ್ಗೂಡಿಸ್ಬೇಕು, ಅದಲ್ಲದೆ ಬಿಸಿನೆಸ್ ಕಾನ್ಕ್ಲೇವ್ ಹಾಗೂ ವೃತ್ತಿ ಮೇಳವನ್ನು ಮಾಡಬೇಕು ಅಂತ ಹೇಳಿದಾಗ ನಾನು 3 ತಿಂಗಳ ಹಿಂದೆ ಪೂರ್ವಭಾವಿ ತಯಾರಿಯನ್ನ ಮಾಡಿ ಒಂದು 15 ಜನ ಎಂಟರ್ಪ್ರೆನ್ಯೂರ್ಸ್ ಒಳಗೊಂಡಂತ ಒಂದು ಕಮಿಟಿಯನ್ನು ಮಾಡ್ತೇನೆ. ಆ ಕಮಿಟಿಯಲ್ಲಿ ದೊಡ್ಡ ದೊಡ್ಡ ಉದ್ಯಮಿಗಳಿರ್ತಾರೆ ನಮ್ಮ ವಿಪ್ರರಲ್ಲಿ, ಅದೇ ರೀತಿಯಾಗಿ ವಾಲಂಟಿಯರ್ಸು ಇರ್ತಕ್ಕಂಥದ್ದು. ನಾವು 3 ತಿಂಗಳ ಹಿಂದೆ ಪ್ಲಾನ್ ಮಾಡಿ ನಾವು ಅದಕ್ಕೆ ಬೇಕಾದ ಪೂರ್ವಭಾವಿ ತಯಾರಿಯನ್ನ ಮಾಡ್ತೇವೆ. ಫ್ಲೈಯರ್ಸ್ ಆಗಿರ್ಬೋದು, ಡಿಜಿಟಲ್ ಮೀಡಿಯಾ ಉಪಯೋಗ ಮಾಡ್ಕೊಂಡಿರ್ತಕ್ಕಂಥದ್ದಾಗಿರ್ಬೋದು, ಅದಲ್ಲದೆ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಅಸೋಸಿಯೇಷನ್ ಲೈಕ್ FKCCA ಆಗಿರ್ಬೋದು, ಲಘು ಉದ್ಯೋಗ ಭಾರತಿ ಆಗಿರ್ಬೋದು, ಕಾಸ್ಯಾ, MSME ಇಲ್ಲೆಲ್ಲ ನಾವು ಮಾತನಾಡಿ ಸರಿಸುಮಾರು 250ಕ್ಕೂ ಹೆಚ್ಚು ಮಳಿಗೆಗಳನ್ನ ನಾವು ಈ ವಿಶ್ವಾಮಿತ್ರ 2020ರಲ್ಲಿ ಹಾಕಿ ಸರಿಸುಮಾರು 50 ಲಕ್ಷಕ್ಕೂ ಹೆಚ್ಚು ಹಣವನ್ನ ಸಂಗ್ರಹ
ಮಾಡಿರ್ತಕ್ಕಂಥದ್ದು ಒಂದು ಇತಿಹಾಸವೇ ಅಂದ್ರೆ ಸರಿ. ನೀವು 50 ಲಕ್ಷ ಸುಮಾರು 54 ಲಕ್ಷ ಸಂಗ್ರಹ ಮಾಡಿದೀನಿ ಅಂದ್ರೆ ಪಾರಿಶ್ರಾಮಿಕ ತಗೊಂಡಿದೀನಿ ಅಂದ್ರೆ ಅದು ಸ್ವತಃ ನೀವೇ ತಗೊಂಬಂದ್ರೆ ಅಥವಾ ನಿಮ್ ಜೊತೆ ಇನ್ಯಾರು ಇದ್ರ? ನಾವು ಏನ್ ಮಾಡ್ತೀವಿ ಅಂದ್ರೆ ನಾವು ಒಂದು ಕಮಿಟಿಯನ್ನ ರಚನೆ ಮಾಡ್ತೇವೆ. ಸೊ ಈ ಕಮಿಟಿಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿಯನ್ನು ಕೊಡ್ತೇವೆ. ಸಪೋಸ್ ಈಗ ಒಂದು ಕಾರ್ಪೊರೇಟ್ ಬೇಕು ಅಂತಂದ್ರೆ ಅದಕ್ಕೆ ಕಾರ್ಪೊರೇಟ್ಗೆ ತಕ್ಕಂತ ಕಮಿಟಿಯಲ್ಲಿ ಇರ್ತಕ್ಕಂಥವ್ರು ಅವ್ರೇನ್ ಮಾಡ್ತಾರೆ, ನಮ್ಮ ದ್ವಾರಕಾನಾಥ್ ಅವರು ಫಿಲಿಪ್ಸು PNB ಈ ರೀತಿಯಾಗಿ ಅವರು ತಗೊಂಡ್ಬರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಮ್ಮ ಶ್ರೀವತ್ಸಲ ಅವರು ವಂದ್ಯಂ ಫುಡ್ ಪ್ರಾಡಕ್ಟ್ಸ್ ಅವರು ಅವ್ರದೇ ಆದಂತ ಒಂದು ಕಾಲ್ ಸೆಂಟರ್ ನ ಓಪನ್ ಮಾಡ್ಕೊಂಡು ಅದಕ್ಕೆ ತಕ್ಕನಾದ ಉದ್ಯಮಿಗಳನ್ನ ಆಕರ್ಷಿಸಿ ಸ್ಟಾಲ್ಗೆ ಹಾಕೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಹಂಗೆ ನಮ್ಮ ಕೃಷ್ಣಮೂರ್ತಿ ಅವರು ನಮ್ಮ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಇನ್ಫೋಸಿಸ್ ನಲ್ಲಿ ಇರ್ತಕ್ಕಂಥದ್ದು. ಅವ್ರದೇ ಆದ ಒಂದು ಚಾರಿಷ್ಮಾದಲ್ಲಿ ಅನೇಕ ದೊಡ್ಡ ದೊಡ್ಡ ಉದ್ಯಮಿಗಳ ಒಂದು ಬಿಸ್ನೆಸ್ ಕಾನ್ಕ್ಲೇವ್ ಮಾಡ್ತಕ್ಕಂಥದ್ದು ಒಂದು ಉದ್ದೇಶವನ್ನು ಇಟ್ಕೊಂಡು ಬರ್ತಾರೆ. ಅದೇ ರೀತಿಯಾಗಿ ವೃತ್ತಿ ಮೇಳ ನಮ್ಮ ಪ್ರಿಯಾ ಮೇಡಮ್ ಅವರಾಗಿರ್ಬೋದು, ಸಾವಿತ್ರಿ ರಮೇಶ್ ಆಗಿರ್ಬೋದು. ಸೊ ಈ ರೀತಿ ಅನೇಕ, ನನ್ನ ಹೆಸರು ಹೇಳ್ತಾ ಹೋದ್ರೆ ಅದಕ್ಕೆ ನಿಲ್ಲದೇ ಇಲ್ಲ. ಸೊ ಅನೇಕ ಜನ, ಒಂದು 15ರಿಂದ 20 ಜನ ಕಮಿಟಿ ಒಳಗೊಂಡಿರ್ತಕ್ಕಂತಹ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಕಮಿಟಿ ಅವುಗಳನ್ನು ಮಾಡಿ ಒಬ್ಬೊಬ್ರು ಒಂದೊಂದು ಜವಾಬ್ದಾರಿ ತಗೊಂಡು ಕೆಲಸವನ್ನು ಮಾಡಿದಾಗ ಹಾಗೆ ನಮ್ಗೆ ಏನ್ ಅನ್ಸ್ತಪ್ಪ ಅಂತಂದ್ರೆ, ದೊಡ್ಡ ದೊಡ್ಡ ಉದ್ಯಮಿಗಳಾದ ಫಿಲಿಪ್ಸ್, ಟೊಯೋಟಾ, ಶ್ರೀರಾಮ್ ಫೈನಾನ್ಸ್, ಮುಳ್ಯ ಜ್ಯುವೆಲರ್ಸ್ ಈ ರೀತಿಯಾಗಿ ಅನೇಕ ಕಂಪನಿಗಳು ಬಂದು ಮಳಿಗೆಗಳನ್ನ ಹಾಕ್ತಾರೆ. ಅದೇ ರೀತಿಯಾಗಿ 2 ದಿನಗಳ ಕಾಲ ಬಿಸಿನೆಸ್ ಕಾನ್ಕ್ಲೇವ್ ಆಗಿ 20 ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗೆ ನಾವು ಅವಾರ್ಡ್ ಅನ್ನ ವಿತರಣೆ ಮಾಡ್ತೇವೆ. ಹಾಗೇನೆ ನಾವು ಇದು ವೃತ್ತಿ ಮೇಳವನ್ನು ಮಾಡ್ತೇವೆ. ಸರಿ ಸುಮಾರು 8,000 ಜನ ಕ್ಯಾಂಡಿಡೇಟ್ಸ್ ಬರ್ತಾರೆ. 35ಕ್ಕೂ ಅಧಿಕ ಕಂಪನಿಗಳು ಬಂದು 70ರಿಂದ 80 ಜನಗೆ ಸ್ಪಾಟ್ ನಲ್ಲೇ ಅವರಿಗೆ ಉದ್ಯೋಗ ದೊರಕೋದು ಒಂದು ಇತಿಹಾಸವೇ ಸರಿ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಇದಲ್ಲದೆ ನಾನು ಬಂದಿದ್ದೆ, ಕಾಶಿ ಯಾತ್ರೆ ಸಹ ಮಾಡಿದ್ವಿ, ಅದ್ರ ಬಗ್ಗೆ ತಾವು ಏನ್ ಹೇಳ್ತೀರಾ ಸರ್? ನಾನು ನಮ್ಮ ಉಪಾಧ್ಯಕ್ಷರಾದ ರಾಜೇಂದ್ರ ಪ್ರಸಾದ್ ಅವರ ಜೊತೆಗೂಡಿ ಈ ಕಾಶಿ ಯಾತ್ರೆ ಮಾಡಬೇಕು ಅಂತ ಹೇಳಿ 1.5 ತಿಂಗಳ ಹಿಂದೆ ಪೂರ್ವಭಾವಿ ತಯಾರಿಯನ್ನು ಮಾಡ್ತೇವೆ. ಆಗ ನಮ್ಗೆ ಅಭೂತಪೂರ್ವವಾದ ರೆಸ್ಪಾನ್ಸ್ ದೊರಕಿತು. 150 ಜನಕ್ಕೂ ಅಧಿಕ ಒಂದು ಕಾಶಿ ಆಗಿರ್ಬೋದು, ಪ್ರಯಾಗ್ರಾಜ್ ಆಗಿರ್ಬೋದು, ಇದರ ಒಂದು ಟ್ರಿಪ್ ಅನ್ನ ಮಾಡಿ ಸೊ ರಿಲೇಶನ್ಶಿಪ್ ಇನ್ನ ದೊಡ್ಡ ದೊಡ್ಡ ಬಾಂಡಿಂಗ್ ಆಯ್ತು. ಸೊ ಅದೇ ರೀತಿಯಾಗಿ ಇವತ್ತಿಗೂ ಸಹ ಈ 1 ವರ್ಷಕ್ಕೂ ಅಧಿಕ ಆಗಿದೆ. ಇವತ್ತಿಗೂ ಸಹ ನಮಗೆ ಮಾನಸ ಸರೋವರಕ್ಕೆ ಹಾಕಿ ಇದೇ ರೀತಿಯಾಗಿ ನಮ್ಮ ಸಮುದಾಯ ಗಟ್ಟಿಯಾಗಬೇಕು ಅಂತಂದ್ರೆ, ನಮ್ಮ ರಿಲೇಶನ್ಶಿಪ್, ಬ್ರಾಹ್ಮಣ ರಿಲೇಶನ್ಶಿಪ್ ಗಟ್ಟಿಯಾಗಬೇಕು ಅಂತಂದ್ರೆ ಇಂತಹ ಒಂದು ಕಾರ್ಯಕ್ರಮಗಳ ಆಯೋಜಿಸಬೇಕು. ಆಗ ಮಾತ್ರ ನಮ್ಮ ಒಂದು ಬಾಂಡಿಂಗು, ನಮ್ಮ ಒಂದು ಕೆಮಿಸ್ಟ್ರಿ ಮ್ಯಾಚ್ ಆಗಿ ನಾವು ಎಲ್ಲ ಹೆಚ್ಚು ರೀತಿಯಲ್ಲಿ ಒಂದು ಟೀಮ್ ವರ್ಕ್ ನಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಅಂತ ಎಲ್ಲರೂ ಮನವಿಯನ್ನು ಮಾಡ್ತಾರೆ. ಸರ್, ಈ ಒಂದು ಕಾಶಿ ಯಾತ್ರೆಯಲ್ಲಿ ವೇದ ಬ್ರಹ್ಮ ಡಾಕ್ಟರ್ ಭಾನುಪ್ರಕಾಶ್ ಶರ್ಮರವರ ಮುಂದಾಳತ್ವದಲ್ಲಿ ನಡೀತಲ್ಲ? ಹೌದು, ವೇದ ಬ್ರಹ್ಮ ಭಾನುಪ್ರಕಾಶ್ ಅವರೇ ಎಲ್ಲಾ ಒಂದು ಪೂರ್ವಭಾವಿ ತಯಾರಿಯನ್ನ ಮಾಡ್ತಾರೆ. ಅಲ್ಲಿ ಕಾಶಿಯಲ್ಲಿ ಅವರು ನಮಗಿನ ಒಂದು 3 ದಿನದ ಮುಂಚೆ ಹೋಗಿ ಅಲ್ಲಿ ಇರ್ತಕ್ಕಂಥ ತಯಾರಿಯನ್ನ ಮಾಡಿ ನಮಗೆ ಯಾವುದೇ ಒಂದು ತೊಂದರೆ ಆಗದೆ ಅಲ್ಲಿ ಉಳ್ಕೊಳ್ಳೋಕ್ಕಾಗಿರ್ಬೋದು, ಅಲ್ಲಿ ಕಾರ್ಯಗಳನ್ನ ಮಾಡ್ಲಿಕ್ಕೆ ಆಗಿರ್ಬೋದು, ಅಲ್ಲಿ ನಾವು ಪ್ರಯಾಗ್ರಾಜಲ್ಲಿ ಹೋಗಿ ಅಲ್ಲಿ ಸ್ನಾನವನ್ನು ಮಾಡ್ಲಿಕ್ಕೆ ಆಗ್ಬೋದು, ಎಲ್ಲರೂ ಅವರ ಒಂದು ಮಾರ್ಗದರ್ಶನದಲ್ಲಿ ನಡೆದಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಕಾಶಿ ಯಾತ್ರೆ ಬಹಳ ಸಾಂಗೋಪವಾಗಾಯಿತು. ಅದಲ್ಲದೆ ಇನ್ನೊಂದಂದ್ರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಒಂದು ಇತಿಹಾಸ ಅಂದ್ರೆ ರೆಕಾರ್ಡ್ ಆಯ್ತಲ್ವಾ? ಸುಮಾರು 50 ವರ್ಷದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ 150 ಜನ ಫ್ಲೈಟ್ ಹೋಗಿ ಬಂದಿದ್ದಲ್ಲ? ಹೌದು, ನಾವು 2 ಫ್ಲೈಟ್ ಕಂಪ್ಲೀಟ್ ಬುಕ್ ಆಗಿತ್ತು. ಇನ್ಫ್ಯಾಕ್ಟ್ ನೀವು ನಂಬ್ತಿರೋ ಇಲ್ವೋ, ನಮ್ಮ ಪೈಲಟ್ ಆಗಿರ್ಬೋದು, ಕ್ಯಾಬಿನ್ ಕ್ರೂ ಆಗಿರ್ಬೋದು, ಅವರು ಕೂಡ ಬ್ರಾಹ್ಮಣರು ಅಂತ ನಮ್ಗೆ ತಿಳಿದು ಬಂತು. 2 ಟೋಟಲ್ ಫ್ಲೈಟ್ ಬುಕ್ ಮಾಡಿಕೊಂಡು 75 ಜನ ಒಂದು ಫ್ಲೈಟ್ ಅಲ್ಲಿ ನಾವು ಏನೂ ತೊಂದರೆ ಇಲ್ಲದೆ, ಯಾರಿಗೂ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ ಬಂದಿರತಕ್ಕಂಥದ್ದು. ಇದು ಒಂದು ಹಿಸ್ಟ್ರಿಯೇ ಸರಿ. ಸರ್, ಇದಲ್ಲದೆ ನೀವು ಹಲವಾರು ಸಮಾಜಮುಖಿ ಒಂದು ಸಾಮಾಜಿಕವಾಗಿ ಆಗಿರ್ಬೋದು, ಶಿಕ್ಷಣದ ಒಂದು ಇರ್ಬೋದು, ಆರೋಗ್ಯದಲ್ಲಿ ಇರ್ಬೋದು, ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡ್ ಬರ್ತಾ ಇದ್ದೀರಾ. ನಿಮ್ಮನ್ನೇ ಜನ ನಮ್ಮ ತ್ರಿಮತಸ್ಥರು ಆಯ್ಕೆ ಮಾಡ್ಬೇಕು ಅನ್ನೋದಕ್ಕೆ ಯಾವ ಕಾರಣ ಕೊಡ್ತೀರಾ? ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಸವನಗುಡಿ ಕ್ಷೇತ್ರದಲ್ಲಿ ಅಭಯ ಫೆಡರೇಷನ್ ಅನ್ನೋ ಒಂದು ಫೆಡರೇಷನ್ ಇದೆ. ಅದರಲ್ಲಿ 15ಕ್ಕೂ ಹೆಚ್ಚು ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್, ನಮ್ಮ ಕತ್ತರಗುಪ್ಪೆ ಆಗಿರ್ಬೋದು, ಚೆನ್ನಮ್ಮನಕೆರೆ ಅಚ್ಚಕಟ್ಟೆ ಆಗಿರ್ಬೋದು, ಗಿರಿನಗರ ಆಗಿರ್ಬೋದು, ಅದರಲ್ಲಿ ವಿಲೀನಗೊಂಡಿರ್ತಕ್ಕಂಥದ್ದು. ಇದರಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ಉದಾಹರಣೆಗೆ ಜನಸ್ಪಂದನ ಕಾರ್ಯಕ್ರಮ, ಒಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಅನ್ನ ಮಾಡಿದ್ದೇವೆ.
ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯನ್ನು ಒಳಗೊಂಡು ನಾವು 2-3 ಹೈಟೆಕ್ ಮೆಡಿಕಲ್ ಕ್ಯಾಂಪ್ ಅನ್ನ ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಾವು ಜನಪ್ರತಿನಿಧಿಗಳ ಜೊತೆ ಯಾವಾಗಲೂ ನಾವು ಅವರಿಗೆ ಒಡನಾಟ ಇಟ್ಕೊಂಡು ಯಾವುದೇ ಒಂದು ಸಿವಿಕ್ ಪ್ರಾಬ್ಲಮ್ ಬಂದರೂ ಸಹ ನಾವು ರಿಯಲ್ ಟೈಮ್ ನಲ್ಲಿ ಅದನ್ನ ರಿಸಾಲ್ವ್ ಮಾಡತಕ್ಕಂಥದ್ದು, ಅದನ್ನ ನಾವು ಮಾಡ್ಕೊಂತ ಬರ್ತಾ ಇದ್ದೇವೆ ನಮ್ಮ ಬಸವನಗುಡಿ ಕ್ಷೇತ್ರದಲ್ಲಿ. ಅದೇ ಇತ್ತೀಚೆಗೆ ಅಷ್ಟೇ ಕೇವಲ ಒಂದು ವಾರ ಆಗಿದೆ, ಮುಲುಕ್ನಾಡು ಮಹಾಸಂಘದ ವತಿಯಿಂದ ಹಾಗೂ ES ಎಲೆಕ್ಟ್ರಾನಿಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನೀವೇ ಬಹಳ ಪ್ರಮುಖ ಪಾತ್ರ ವಹಿಸಿದ್ದೀನಿ ಅಂತಿದೆ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಮಗೆ ಬಹಳ ಹೆಮ್ಮೆ ತರುವಂತ ವಿಷಯ, ನನ್ನ ಜೊತೆ ಸೆಕ್ರೆಟರಿಗಳಾದಂತಹ ನಮ್ಮ ಚಂದ್ರಶೇಖರ್ ಅವರು ಹಾಗೂ ಡೈರೆಕ್ಟರ್ ಆಗಿರತಕ್ಕಂತಹ ನಮ್ಮ ಪ್ರಕಾಶ್ ಭರದ್ವಾಜ್ ಅವರ ಜೊತೆಗೂಡಿ ನಾನು ಒಂದು ತ್ಯಾಗರಾಜ ಆರಾಧನೆಯನ್ನ ಮಾಡಬೇಕು ಅಂತ ಹೇಳಿ ಒಂದು ರೂಪುರೇಷವನ್ನು ಮಾಡಿದ್ವಿ. ಸೊ ಮಾಡಿದಾಗ ಅದಕ್ಕೆ ಹಣ ಸಂಗ್ರಹ ಹೇಗೆ ಮಾಡಬೇಕು ಅನ್ನತಕ್ಕಂಥದ್ದು, ಅದೇ ರೀತಿ ನಾವು ಹೇಗೆ ಜನರನ್ನು ಸೇರಿಸಬೇಕು ಅಂತ ಒಂದು ಪ್ಲಾನ್ ಅನ್ನ ಮಾಡಿ, ಸೊ ಕೇವಲ 15ರಿಂದ 20 ದಿನಗಳಲ್ಲಿ ಒಂದು ಬೃಹತ್ ಆದ ಒಂದು ತ್ಯಾಗರಾಜ ಆರಾಧನೆಯನ್ನು ಸಹ ನಮ್ಮ ಮುಳುಕನಾಡು ಸಂಘದಿಂದ ನಾವು ಮಾಡಿ ಅದನ್ನು ಯಶಸ್ವಿಗೆ ನಾನು ಕೂಡ ಒಂದು ಸೇವೆಯನ್ನ ಮಾಡಿರ್ತಕ್ಕಂಥದ್ದು ನನಗೆ ಹೆಮ್ಮೆಯ ಸರಿ. ಸರ್, ನೀವು ಧಾರ್ಮಿಕ ಕ್ಷೇತ್ರಗಳಲ್ಲಿದ್ದೀರಾ, ಸಾಮಾಜಿಕದಲ್ಲಿದ್ದೀರಾ, ಶಿಕ್ಷಣ ಕ್ಷೇತ್ರಗಳಲ್ಲೂ ಅನೇಕ ಸೇವೆ ಸಲ್ಲಿಸಿದ್ದೀರಾ. ಆರೋಗ್ಯ ಕ್ಷೇತ್ರದಲ್ಲಿ, ರಾಜ್ಯದಲ್ಲಿ ಅಥವಾ ನಮ್ಮ ದಕ್ಷಿಣ ಕ್ಷೇತ್ರದಲ್ಲಿ ನಿಮ್ಮ ಕೊಡುಗೆ ಏನು ಸರ್? ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಬಂದು 1 ವರ್ಷದ ನಂತರ ನಾನು ಅಪೋಲೋ ಆಸ್ಪತ್ರೆಯನ್ನ ಕರೀತೀನಿ. ಅವರ ಜೊತೆ ಒಂದು ಒಡಂಬಡಿಕೆ ಆಗುತ್ತೆ. ಯಾವುದೇ ಒಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮೆಂಬರ್ಸು ಅವರ ಡಿಪೆಂಡೆಂಟ್ಸ್ಗೆ 25% OPDಗೆ ಆರೋಗ್ಯ ಸೇವೆಗಳಿಗೆ ಡಿಸ್ಕೌಂಟ್ ಅನ್ನ ಮಾಡ್ಕೊಂತೀವಿ. ಅದಲ್ಲದೆ ಅನೇಕ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ IAS ಅಕಾಡೆಮಿ ಆಗಿರ್ಬೋದು, ಯಶಸ್ CA ಅಕಾಡೆಮಿ ಆಗಿರ್ಬೋದು, ಸೊ ಇವ್ರ ಜೊತೆ ಎಲ್ಲ ಒಡಗೂಡಿ ನಮಗೆ 30ರಿಂದ 40% ನಮ್ಮ AKBMS ಮೆಂಬರ್ಸ್ಗೆ ಡಿಸ್ಕೌಂಟ್ ಮಾದರಿಯಲ್ಲಿ ಅಡ್ಮಿಷನ್ ಆಗ್ಲಿಕ್ಕೆ ಸೊ ನಾನು ಒಂದು ಕಾರಣಕರ್ತರಾಗಿರ್ತೇನೆ. ನೋಡ್ರಲ್ಲ ವೀಕ್ಷಕರೇ, R ರವಿಕುಮಾರ್ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ಹಲವಾರು ಕೆಲಸಗಳನ್ನು ಸೇವೆಗಳನ್ನು ಮಾಡಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ಸಹ ಬರ್ತಿದೆ. ಆಯ್ಕೆ ನಿಮ್ಮದು, ವ್ಯಕ್ತಿ ನಮ್ಮದು. ಶುಭವಾಗಲಿ. ಮುಂದಿನ ಒಂದು ಚುನಾವಣೆಯಲ್ಲಿ ಜಯಶೀಲರಾಗಿ ಎಂದು ನಮ್ಮ ಜನಧ್ವನಿ ಪರವಾಗಿ ನಿಮ್ಮ BK ಪ್ರಕಾಶ್ ಭರದ್ವಾಜ್. ಶುಭವಾಗಲಿ ಸರ್.